ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದರೆ ಈ ಗಾಡಿನ ನೀವು ಟೆಸ್ಟ್ ಮಾಡ್ಬೋದು. ಸರ್ ನ್ಯೂ ಫಿಲ್ಟರ್ ವಾಯ್ಸ್. ಸೊ ಫೈನಲಿ ನಮ್ಮ CBRನ ಆಯಿಲ್ ಚೇಂಜಿನ ಟೈಮ್ ಬಂದಿದೆ. ಸೊ ಪ್ರಾಬಬ್ಲಿ ಇದನ್ನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ. ನಮ್ಮ ಶಕೀಲ್ ಭಾಯ್ ಅವ್ರ ಹತ್ರ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಬರ್ತೀವಿ. ಯಾಕೆಂತಂದರೆ ಅದರಲ್ಲಿ ನಾವು ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಮಾಡಿಸ್ಬೇಕು, ಅದಕ್ಕೋಸ್ಕರ. ಸೊ ಇವಾಗ ಇಲ್ಲಿ ಬಾಯ್ಸ್ ಬಂದರು ನೋಡಿ ಹಂಗೆ. ಹಲೋ, ಆರಾಮ್, ಚೆನ್ನಾಗಿದ್ದೀರಾ ನೀವು? ಹಾಯ್ ಬ್ರದರ್, ಚೆನ್ನಾಗಿದ್ದೀರಾ? ಏನು ಈ ಕಡೆ? ಹಾಂ, ಕರೆಕ್ಟ್. ನಾವು ಸುಮಾರು ಸರಿ ಬರ್ತಾ ಇರ್ತೀವಿ ಅಲ್ಲಿ. ಬಂದ್ರು ಬರೋದಾ? ಬಾಯ್. ನಾವು ಇದ್ರಲ್ಲಿ ಏನು ಮಾಡಿರೋದು ಅಂತಂದರೆ, ಏನು ಎಕ್ಸಾಸ್ಟ್ ಇದೆಯಲ್ಲ, ಈ ಎಂಡ್ ಕ್ಯಾನು, ಲಿಯೋವಿನ್ಸು ಲಾಂಗ್ ಕ್ಯಾನು, ಅದನ್ನಷ್ಟು ನಾವು ತರಿಸಿದ್ದು. ಅದಾದಮೇಲೆ ಇದ್ರದ್ದು ಹೆಡ್ಡರ್ಸ್ ಬರೋಕ್ಕೆ ಆ ಟೈಮಲ್ಲಿ ಆರ್ಡರ್ಸೇ ತೊಗೊತಾ ಇರಲಿಲ್ಲ. ರಾಕೆ ಸೂಪರ್ಲೇ, ಹಾಂ, ಆರ್ಡರ್ಸೇ ತೊಗೊತಾ ಇರಲಿಲ್ಲ. ಸೊ ನಾವು ಅದಕ್ಕೋಸ್ಕರ ಆಯಿತು ಅಂತ ಹೇಳಿ ಕಸ್ಟಮ್ ಎಕ್ಸಾಸ್ಟ್ ಮಾಡಿಸ್ಕೊಂಡಿದ್ದು. ಸೊ ನೀವು CBRನ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಇದ್ರದ್ದು ಫಸ್ಟ್ ವಿಡಿಯೋ ಏನು ನಾವು ಮಾಡಿದ್ವಿ, ಇದರ ಬಿಲ್ಡು ಅದರಲ್ಲಿದೆ. ಅದಾದಮೇಲಿಂದ ನಾವು ಇವಾಗಲೂ ಕೂಡ ನೋಡ್ತಾ ಇದ್ವಿ, ಅದೇ ಹೆಡ್ಡರ್ಸ್ ಇರಬೇಕಾ, ಚೇಂಜ್ ಮಾಡಬೇಕಾ ಅಂತ ಹೇಳಿ. ಬಟ್ ಫಾರ್ ನೌ ಇಟ್ ಈಸ್ ಫುಲ್ ಸಿಸ್ಟಮ್. ಯಾಕಂತಂದರೆ ಕ್ಯಾಟ್ ಎಲ್ಲ ತೆಗೆದುಬಿಟ್ಟಿದ್ದೀವಿ, ಡೈರೆಕ್ಟ್ ಮಾಡಿಬಿಟ್ಟಿದ್ದೀವಿ ನಾವು ಅದನ್ನು. ಬಟ್ ಒನ್ ಆಫ್ ಆರ್ ಫೇವ್ರೆಟ್ ಬೈಕ್ಸ್ ಬಾಯ್ಸ್ ಇದು ಬಿಟ್ಟರೆ ಇವಾಗ ಕರೆಂಟ್ ಫೇವ್ರೇಟ್ ಅಂತಂದರೆ ನಮಗೆ 6R. ಅದಕ್ಕೆ 6Rಗೆ ಏನು ಮಾಡಿದ್ದೀವಿ ನಾವು, ಆರ್ಡ್ರ್ ಮಾಡಬೇಕಾದ್ರೂ ಕೂಡ ಅದನ್ನು ವಿ ಡಿಡ್ ನಾಟ್ ಆರ್ಡರ್ ಎನಿಥಿಂಗ್ ವಿಚ್ ಈಸ್ ಹೈ ಲೆವೆಲ್ ಲೌಡು, ಸ್ವಲ್ಪ ಕರ್ಕಶ ಥರ. ಅಂದರೆ ಏನಾಗಿದೆ, ಲೌಡ್ ಬೈಕ್ ಬೇಕು ಅಂತಂದರೆ ಇವಾಗಿದೆ ನಮ್ಮ ಹತ್ರ. H2 ಇದೆ, ಸಿಕ್ಕಾಪಟ್ಟೆ ಲೌಡ್ ಇದೆ. S1000RR ಇದೆ, ಸಿಕ್ಕಾಪಟ್ಟೆ ಲೌಡ್ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇದರಲ್ಲಂತೂ ಸಿಕ್ಕಾಪಟ್ಟೆ ಸ್ಮೂತ್ ಇದೆಯಲ್ಲ. ರ್ಯಾಕಿನೂ ಅದನ್ನು ಸುಮಾರು ಸರಿ ಆಫೀಸಿಗೆ ತೊಗೊಂಡೋಗೋದು, ಸಿಟಿಯಲ್ಲೆಲ್ಲ ತೊಗೊಂಡೋಗೋದು, ಹಂಗೆಲ್ಲ ಮಾಡ್ತಾಯಿರ್ತಾನೆ. ಅದಕ್ಕೂ ಅವನು ಆ್ಯರೋ ಪಿಸ್ತಾ ನೋಡಿದ್ದ, ಲಾಂಗ್ ಕ್ಯಾನ್ ಇರೋವಂಥದ್ದು ಆ್ಯರೋ. ಬಟ್ ಬ್ಯೂಟಿಫುಲ್ ಎಕ್ಸಾಸ್ಟ್ ಬಾಯ್ಸ್, ಸಕ್ಕತ್ತಾಗಿದೆ ಅದು. ನಾವು ಅದನ್ನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ವಿ. ಅದನ್ನು ನೀವು ನೋಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿರ್ಬೋದು ನೀವು. ಅದು ಪ್ರಾಬಬ್ಲಿ ಇನ್ಸ್ಟಾಲೇಷನ್ ನಾವು ತೋರಿಸೋಣ ಅಂತ. ಬಟ್ ದಿಸ್ ವಿಡಿಯೋ ಈಸ್ ಅಬೌಟ್ ನಮ್ಮ CBRನ ಮೊದಲನೇ ಸರ್ವಿಸು. ಇದರ ಬಿಲ್ಡ್ ಮಾಡೋದಕ್ಕೇ ಆಲ್ಮೋಸ್ಟು 1.5 to 2 ವರ್ಷ ಆಯಿತು ನಮಗೆ ಬಿಲ್ಡ್ ಮಾಡೋದಕ್ಕೆ. ಆ್ಯಕ್ಚುಲಿ ಬಿಲ್ಡ್ ಆದಮೇಲೆ ಏನು ಕಂಪ್ಲೀಟಾಗಿ ನಾವು ಇಂಜಿನ್ನು ಒಳಗಡೆ ಇರೋಂಥ ಎಲ್ಲ ಕಾಂಪೊನೆಂಟ್ಸು ಚೇಂಜ್ ಮಾಡ್ಕೊಂಡಿದ್ದು. ಸೊ ಈ ಗಾಡಿ ಹೆಂಗಿದೆ ಅಂದರೆ, ಈಗ ಹೊರಗಡೆ ಇಂಜಿನಿನ ಕೇಸ್ ಏನಿರುತ್ತೆ ಅದೊಂದು ಬಿಟ್ಟರೆ ಒಳಗಡೆ ಇರೋವಂಥ ಎಲ್ಲ ಕಾಂಪೊನೆಂಟ್ಸು ಕೂಡ ಬೇರೆ. ಒಂದೇನೋ ಬರೀ ಕ್ಯಾಮ್ ಶಾಫ್ಟ್ ಒಂದೇನೋ ಚೇಂಜ್ ಮಾಡಬೇಕಾಗಿತ್ತು ನಾವು. ಬಟ್ ಏನು ಮಾಡಿಬಿಟ್ವಿ, ಅದನ್ನು ಚೇಂಜ್ ಮಾಡು, ಇದನ್ನು ಚೇಂಜ್ ಮಾಡು, ಕ್ಲಚ್ ಚೇಂಜ್ ಮಾಡು, ಅದು ಪಿಸ್ಟನ್ಸ್ ಚೇಂಜ್ ಮಾಡು, ರಿಂಗ್ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟು ಒಂದೊಂದೇ ಎಲ್ಲ ತರಿಸ್ಬಿಟ್ಟು ಎಲ್ಲ ಹಾಕ್ಸ್ಬಿಟ್ಟಿದ್ದೀವಿ ಈಗಾಗಲೇ ಅದರಲ್ಲಿ. ಸೊ ಓವರಾಲ್ ಇಂಜಿನೇ ಹೊಸದಿದೆ. ಆ ಇಂಜಿನ್ ಹೊಸದಾದಮೇಲೆ ನಿಮ್ಗೆ ಗೊತ್ತಿರುತ್ತೆ, ಯೂಶ್ವಲಿ ಇಂಜಿನ್ ಏನಾದ್ರು ರೀಬಿಲ್ಡ್ ಮಾಡಿದ್ರೆ ಒಂದು 1000 ಕಿಲೋಮೀಟ್ರ್ವರೆಗೂ ಅಟ್ಲೀಸ್ಟು ನಾವು ಸ್ವಲ್ಪ ಸ್ಮೂತಾಗಿ ಓಡಿಸ್ಬೇಕು. ಅದಾದಮೇಲೆ ಬೇಕಾದ್ರೆ ವಿ ಕ್ಯಾನ್ ರೈಡ್ ಆ್ಯಸ್ ವಿ ವಾಂಟ್ ಅಂತ ಹೇಳಿ. ಸೊ ಅದಕ್ಕೆ ನಾವು ಇಷ್ಟು ದಿನ CBRನ ಸಖತ್ ಸ್ಮೂತಾಗೆ ಓಡಿಸ್ತಾ ಇದ್ದಿದ್ದು, 120, 130 ಅಷ್ಟು ಹೋಗ್ತಾ ಇರ್ತಿತ್ತು. ಬಟ್ ಇನ್ಮೇಲೆ CBR ನೆಕ್ಸ್ಟ್ ಲೆವೆಲ್ ಓಡುತ್ತೆ. ಮತ್ತು ಪ್ರಾಬಬ್ಲಿ ನನಗೆ ಗೊತ್ತಿರೋ ಪ್ರಕಾರ 600cc 299 ಹೊಡೆಯೋ ಅಂಥ ಗಾಡಿ CBR ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಕೂಡ ಕೇಳಿದ್ದೀನಿ. ಯಾಕಂತಂದರೆ ಹೆವಿ ಪವರ್ ಇದೆ ಇದು. ನಾವು ನಮ್ಮ S1000 ಆಗಿರಲಿ, H2 ಆಗಿರಲಿ, ಇವುಗಳ ಜೊತೆ ರೈಡ್ ಮಾಡ್ತಾ ಇರ್ಬೇಕಾದ್ರೆ ನೆಕ್ ಟು ನೆಕ್ ಬರ್ತಾ ಇರುತ್ತೆ ಗಾಡಿ ಇದು. ಒಂದು ಒಳ್ಳೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ ನಾವು. ಏನು ಮಾಸ್ಟರ್ ಪ್ಲ್ಯಾನ್ ಇತ್ತು ಅಂತಂದರೆ, ನಮ್ಮ ಬಾಲಾದ XR ತೊಗೊಂಬರ್ಬೇಕು ಅಂತ ಹೇಳಿ. ಸೊ ಬಾಲ ಹೇಳಿದೆ ನಾನು, ಬ್ರೋ ನನಗೆ ಬೇಕು XR ಸ್ವಲ್ಪ ದಿನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಬಾಲನೂ ಕೂಡ ಅದಕ್ಕೆ ಅಯ್ಯೋ ಒಂದು 2-3 ಲಕ್ಷದ ಐಟಮ್ಸ್ ಏನೋ ತರಿಸಿದ್ದಾರೆ. ಈಸ್ ಯೆಟ್ ಟು ರಿಸೀವ್ ದೋಸ್ ಐಟಮ್ಸ್. ಅವೆಲ್ಲ ಸಿಕ್ಕ ಮೇಲೆ ಗಾಡಿ ಸಿಕ್ಕಾಪಟ್ಟೆ ಬ್ಯುಸಿ ಆಗೋಗ್ಬಿಡುತ್ತೆ. ಆಮೇಲೆ ಬಾಲ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಅದಕ್ಕಿಂತ ಮುಂಚೆ ನಾವು ಗಾಡಿ ಇಸ್ಕೊಂಡು ಅದರದ್ದು ರೈಡು ರಿವ್ಯೂ ಎಲ್ಲ ಮಾಡ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೆ.
ಬಟ್ ಏನಾಗುತ್ತೆ ಬಾಲ ಗಾಡಿ ಫುಲ್ಲು ಒಂಥರ ದೈತ್ಯ ಇದೆ, ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ, ಅದು ಜಾಸ್ತಿ ಜಾಗ ಬೇಕು ಅದಕ್ಕೆ. ಸೊ ಅದಕ್ಕೆ ಇದು ಸರ್ವಿಸ್ ಆದಮೇಲೆ ಇದನ್ನು ಬಾಲ ಕೊಟ್ಬಿಡ್ತೀನಿ, ಬ್ರೋ ನೀವು ಸ್ವಲ್ಪ ದಿನ ನೀವು ಪಾರ್ಕ್ ಮಾಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಆಮೇಲೆ ಬಾಲ ಗಾಡಿ ಎತ್ಕೊಂಡ್ಬರ್ತೀನಿ. ಅದಕ್ಕೆ ಇವಾಗ ಸ್ಮೂತಾಗಿ ಓಡಿಸ್ತಾ ಇರೋಂಥದ್ದು ಇದು. ಇಫ್ ಎಟ್ ಆಲ್ ನೀವು ಸೂಪರ್ ಬೈಕ್ ಓಡಿಸಿಲ್ಲ ಅಂತಂದರೆ, ಅಕಸ್ಮಾತ್ ಏನಾದ್ರು ನಿಮ್ಮ 400cc 300cc ಆ ಗಾಡಿಗಳಿಂದ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದರೆ ಈ ಗಾಡಿನ ನೀವು ಟೆಸ್ಟ್ ಮಾಡ್ಬೋದು, ಟೆಸ್ಟ್ ರೈಡ್ ಮಾಡ್ಕೊಬೋದು. ಅಗೇನ್ ಇದೊಂಥರ ಎಸೆಟ್ಟು ಹೌದು, ಬಟ್ ಲಯಬಿಲಿಟಿನೂ ಕೂಡ ಹೌದು. ಏನಾದರೂ ಸರ್ವೀಸು ಟೈಮ್ ಏನಾದ್ರು ಬಂತು ಅಂತಂದರೆ, ಈಗ ನಮ್ಮ ಶಕೀಲ್ ಅವರಿದ್ದಾರೆ, ಅವ್ರ ಹತ್ರ ಅಂತೂ ಎಲ್ಲ ಇದರ ಐಟಮ್ಸ್ ಸಿಗುತ್ತೆ. ಏನಾದ್ರು ಬೇಕಂದ್ರೂ ಕೂಡ ಸುಮಾರು ನಮಗೆ 15ರಿಂದ 20 ದಿನ ಆಗುತ್ತೆ. ಬಟ್ ಗುಡ್ ಥಿಂಗ್ ಈಸ್ ನಾವು ಬೇರೆ ಯಾವುದೇ ಬ್ರ್ಯಾಂಡಲ್ಲಿ ಕೊಟ್ಟರು ಕೂಡ ಆ ಕಂಪನಿಗೇ ಅವನು ಮಾಡ್ಕೊಂಡು ಕೊಡೋದಕ್ಕೆ 15 ದಿನ 20 ದಿನ ಆಗುತ್ತೆ. ಸೊ ಅದೇನು ಬಿಗ್ ಡೀಲ್ ಅಲ್ಲ. ಬಟ್ ಯಾರಿಗಾದರೂ ಗೊತ್ತಿರಲ್ಲ ಎಲ್ಲಿ ಸರ್ವಿಸ್ ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕು ಅಂತೆಲ್ಲ ಹೇಳಿ, ಅಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಹಿಯರ್ ಶಕೀಲ್ ಬಾಯ್ ಡಸ್ ವೆರಿ ಗುಡ್ ವರ್ಕ್. ಜನ E20 ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ, ನಾವು ಇನ್ಸ್ಟಾಗ್ರಾಮಲ್ಲಿ ಸುಮಾರು ಸರಿ ಅದ್ರ ಬಗ್ಗೆ ವಾಯ್ಸು ಕೂಡ ರೇಸ್ ಮಾಡಿರೋಂಥದ್ದಿದೆ. ಸೊ ಈ ಎಲ್ಲ ಇನಿಷಿಯೇಟಿವ್ಗಳು ಡ್ರಾಫ್ಟ್ ಲೆವೆಲಲ್ಲಿ ಇರುತ್ತಲ್ಲ, ಕಮಿಟಿ ಮೀಟಿಂಗ್ಸು ಇಲ್ಲ ಅಂತಂದರೆ ಡ್ರಾಫ್ಟಲ್ಲಿ ಏನು ಬರ್ತಾ ಇರುತ್ತೆ, ಇಲ್ಲ ಪಬ್ಲಿಕ್ಕಿಗೆ ಏನು ಅದ್ರ ಮೇಲೆ ರಿವ್ಯೂ ಮಾಡೋಕ್ಕೆ ಕೊಟ್ಟಿರ್ತಾರೆ, ಆ ಟೈಮಲ್ಲೇ ಗೊತ್ತಾಗಿರುತ್ತೆ. ಸೊ ಆ ಟೈಮಲ್ಲಿ ವಾಯ್ಸ್ ರೇಸ್ ಮಾಡಿರ್ತೀವಿ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಅವರು ಅದನ್ನು ಇಂಪ್ಲಿಮೆಂಟು ಕೂಡ ಮಾಡೋಣ ಅಂತ ತೊಗೊಂಬಂದಿರ್ತಾರೆ. ಈಗ ಪ್ರತಿಯೊಬ್ಬ ಬೈಕರು ಇಂಡಿಯಾದಲ್ಲಿ ರಿಕ್ವೈರ್ಮೆಂಟ್ ಏನು ಇಟ್ಕೊಂಡಿರೋವಂಥದ್ದು ಅಂತಂದರೆ, ನಮಗೆ 100% ಪೆಟ್ರೋಲ್ ಬೇಕು ಅಂತ ಹೇಳಿ ಯಾರು ಕೇಳ್ತಾ ಇರೋಂಥದ್ದಲ್ಲ. ನೀವು E20 ಬೇಕಾ E20 ಇಟ್ಕೊಳ್ಳಿ, 85 ಬೇಕಾ 85 ಇಟ್ಕೊಳ್ಳಿ, 100 ಬೇಕಾ 100 ಇಟ್ಕೊಳ್ಳಿ. ಏನು ಡೈರೆಕ್ಟ್ ಕಬ್ನಲ್ಲೇ ಹಾಕ್ಬಿಡಿ, ಪರವಾಗಿಲ್ಲ. ಬಟ್ ಏನು ಬೈಕರ್ಸಿಗೆ ಆಪ್ಷನ್ಸ್ ಕೊಡಿ, ಒಂದು ಚಾಯ್ಸ್ ಇರಬೇಕು ಅವರಿಗೆ. ಚಾಯ್ಸ್ ಅಗೇನ್ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಇಟ್ ಈಸ್ ಫಂಡಮೆಂಟಲ್ ರೈಟ್ ಬಾಯ್ಸ್, ನಮಗೆ ಆಪ್ಷನ್ ಇರಲೇಬೇಕು. ಏನೇ ಚೂಸ್ ಮಾಡ್ಕೋಬೇಕು ಅಂದ್ರೂ ಕೂಡ ನಮ್ಗೆ ಆಪ್ಷನ್ ಇರಲೇಬೇಕು. ಸೊ ಎಲ್ಲ ಬೈಕರ್ಸು ಕೇಳ್ತಾ ಇರೋವಂಥದ್ದು ಚಾಯ್ಸು. ಈಗ ಸದ್ಯಕ್ಕಿರೋವಂಥದ್ದು XP100 ವಿಚ್ ಹ್ಯಾಸ್ 0% ಎಥನಾಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಅದರಲ್ಲಿ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ ಎಥನಾಲು. ಯಾಕೆಂತಂದರೆ XP95 ಕೂಡ ಪ್ರಾಬಬ್ಲಿ 14% 20% ಎಥನಾಲ್ ಇದೆ. XP100 ಬಂದ್ಬಿಟ್ಟು ಎಷ್ಟು 170 180ವರೆಗೂ ಆ ರೇಂಜಲ್ಲಿ ಏನೋ ಇದೆ ಅನಿಸುತ್ತೆ 1 ಲೀಟ್ರಿಗೆ. ಇವಾಗ ಅದಕ್ಕೂ ಕೂಡ ಸುಮಾರು ಜನರಿಗೆ ಪ್ರಾಬ್ಲಮ್ ಇರಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಅವೈಲಬಿಲಿಟಿ ಆಫ್ ದ್ಯಾಟ್ ಫ್ಯೂಲ್. ಪ್ರತಿಯೊಂದು ಫ್ಯೂಲ್ ಸ್ಟೇಷನಲ್ಲೂ ಕೂಡ ನಿಮಗೆ ಎಥನಾಲ್ ಬ್ಲೆಂಡೆಡ್ ಕೊಡ್ತಿರಲ್ಲ, ಅದೇ ಥರ ಪ್ರತಿಯೊಂದು ಫ್ಯೂಲ್ ಸ್ಟೇಷನಲ್ಲೂ ಕೂಡ XP100 ಥರ ಫೆಸಿಲಿಟಿ ಕೊಡೋ ಅಂಥ ಆಪ್ಷನ್ ಅಟ್ಲೀಸ್ಟ್ ಕೊಡಬೇಕು ಅಂತ ಒಂದು. ಇಲ್ಲ ನಾರ್ಮಲ್ ಫ್ಯೂಲಲ್ಲೇ 20% ಎಥನಾಲ್ ಹಾಕಿರ್ತೀರಾ, ಅದಿರಲಿ. ಅದೇ 100% ಪೆಟ್ರೋಲ್ ಇರೋ ಅಂಥದ್ದೇ ಅದೇ ಫ್ಯೂಲ್ ಬಂಕಲ್ಲಿ ಕೊಟ್ರೂ ಕೂಡ ಇಟ್ ಈಸ್ ಮೋರ್ ದೆನ್ ಇನಫ್. ಇವಾಗ ನೋಡಿ, ನಮ್ಮ S1000RR ಆಲ್ಮೋಸ್ಟ್ 2 to 3 ಮಂತ್ಸಿಂದ ನಾವು ಓಡಿಸಿರೋಂಥದ್ದೇ ಕಮ್ಮಿ. ಮೊನ್ನೆ ಒಂದು ರೈಡ್ ಮಾಡ್ಕೊಂಡು ಬಂದಿದ್ದೋ ಒಂದು ಸುಮಾರು ಒಂದು 100-150 ಕಿಲೋಮೀಟ್ರ್ ಆಗಿತ್ತು ಅನಿಸುತ್ತೆ. ಅದಾದಮೇಲೆ ಓಡಿಸೇ ಇಲ್ಲ. ಸೊ ಅದು ಅವಾಗಿಂದ ಹಾಕಿರೋಂಥ ಫ್ಯೂಲ್ ಎಲ್ಲದೂ ಕೂಡ ಅದು ಕೆಳಗಡೆ ಮಾಯ್ಶ್ಚರ್ ಕಂಟೆಂಟ್ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಈಗ ನಾಳೆನೋ ನಾಡಿದ್ದೋ ಅದನ್ನು BMW ಕಳಿಸ್ಬಿಟ್ಟು ಕಂಪ್ಲೀಟ್ ಫ್ಯೂಲ್ ಟ್ಯಾಂಕು ಎಂಟಿ ಮಾಡಿ, ಆ ಫ್ಯೂಲ್ ಟ್ಯಾಂಕ್ನ ಫುಲ್ ಮತ್ತೆ ಡ್ರೈ ಮಾಡಿಸ್ಕೊಂಡು ಫ್ಯೂಲ್ ಪಂಪ್ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ಅದರಲ್ಲಿ XP100 ಹಾಕ್ಸ್ಕೊಂಡು ಆಮೇಲೆ ಗಾಡಿ ತರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು ಈಗ. ಸೊ ಈ ಥರ ಇಶ್ಯೂಸು ಸಿಕ್ಕಾಪಟ್ಟೆ ಬೈಕರ್ಸ್ಗೂ ಕೂಡ ಆಗ್ತಾ ಇರುತ್ತೆ. ದಟ್ ಈಸ್ ವೇರ್ ಪೀಪಲ್ ಆರ್ ಆಸ್ಕಿಂಗ್ ಆಪ್ಷನ್. ಇದಕ್ಕೆ RCB ರ್ಯಾಪ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನೀನು, ಏನಾಯಿತು ಅಂತ ಹೇಳಿ. ಸೊ ಬಾಯ್ಸ್, RCB ರ್ಯಾಪಿನ ಡಿಸೈನ್ ರೆಡಿ ಇದೆ. ಅದರಲ್ಲಿ ಕೆಲವೊಂದು ಚೇಂಜಸ್ ಬೇಕಾಗಿತ್ತು ನಮಗೆ. ಆ ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಅಂಡರ್ ಪ್ರಾಸೆಸ್ ಅದು. ಬಟ್ ರ್ಯಾಪಿನ ಡಿಸೈನ್ ಅಂತೂ ಇಷ್ಟು ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ ಅದಂತೂ. ರ್ಯಾಪಿನ ಡಿಸೈನಿಂಗು ನಾವೆಲ್ಲ ಡಿಸ್ಕಸ್ ಮಾಡಿಕೊಂಡು ಸುಮಾರು 7ರಿಂದ 8 ಕಲರ್ಸ್ನ ಟ್ರೈ ಮಾಡಿ, ಅದಾದಮೇಲೆ ಬೇಡ ಕಸ್ಟಮ್ಮೇ ನಾವು ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರೋವಂಥದ್ದು. ಸೊ ಅದಕ್ಕೆ ಕಸ್ಟಮ್ ಏನು ಅದಕ್ಕೆ ಬರೋವಂಥದ್ದು ಕಸ್ಟಮ್ ರ್ಯಾಪು. ನಾರ್ಮಲಿ ರ್ಯಾಪ್ ಹೆಂಗಾಗುತ್ತೆ ಅಂತಂದರೆ ಒಂದೇ ಕಲರು, ಇವಾಗ ರೆಡ್ ಕಲರ್ ಬೇಕು ಅಂತಂದರೆ ಇಡೀ ಗಾಡಿ ರೆಡ್ ಕಲರು ಸ್ಟಿಕ್ಕರ್ ಅಂಟಿಸ್ಬಿಡ್ತಾರೆ. ಬಟ್ ಕಸ್ಟಮ್ ರ್ಯಾಪಲ್ಲಿ ಏನಾಗುತ್ತೆ, ಎಲ್ಲೆಲ್ಲಿ ಏನೇನು ಬೇಕು ಅದೆಲ್ಲ ಮುಂಚೆಯಿಂದನೇ ಪ್ರಿಂಟಾಗಿ ಬಂದ್ಬಿಡುತ್ತೆ, ಪ್ರಿಂಟೆಡ್ಡು. ಅದನ್ನು ನಾವು ಗಾಡಿಗೆ ಅಂಟಿಸ್ಬಿಡ್ಬೇಕು, ಈ ಪಾರ್ಟು ಇಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ನಾವು ಅದಕ್ಕೆ ಗಾಡಿನ CBR ಇಂದ RCB ಮಾಡೋವಂಥದ್ದು ಏನಿದೆ, ಸಣ್ಣ ಸಣ್ಣ ಡೀಟೇಲ್ಸ್ ಇದೆ, ಅವನ್ನೆಲ್ಲದನ್ನೂ ಕೂಡ ಫುಲ್ಫಿಲ್ ಮಾಡಿಕೊಂಡು
ಮಾಡೋಂಗಿದೆ. ಸೊ ಇನ್ನೊಂದು 2-3 ಡೇಸಲ್ಲಿ ಅದು ಫುಲ್ ಡಿಸೈನು ನಮಗೆ ಸಣ್ಣ ಸಣ್ಣ ರಿಕ್ವೈರ್ಮೆಂಟು ಕೂಡ ಫೈನಲೈಸ್ ಆದಮೇಲೆ ಆಮೇಲೆ ಪ್ರಿಂಟ್ ಮಾಡಿಸ್ತಾರೆ. ಪ್ರಿಂಟ್ ಆಗಿ ಆ ರ್ಯಾಪು ನಮ್ಮ ಕಡೆ ಬರಬೇಕು. ಬಂದ ಮೇಲೆ ಇನ್ಸ್ಟಾಲೇಷನ್ ಮಾಡಿಸೋಣ ಅಂತ ಹೇಳಿ ಅದನ್ನು ಯಾವಾಗ ಅದು RCB ವಿನ್ನಾಗಿ ಮಾರನೇ ದಿನದಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೋ ನಾವು. ಇಲ್ಲಿ ಬೆಂಗಳೂರಲ್ಲೂ ಕೇಳಿದ್ವಿ, ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾಯಿದ್ರು. ಸೊ ನಮಗೆ ಡಿಸೈನು ಮಾಡಿಸ್ಕೊಂಡು ಆ ಡಿಸೈನರ್ ಹತ್ರ ಮಾತಾಡ್ಕೊಂಡು ಮಾಡ್ಕೊಳ್ಳೋದಕ್ಕೇ ಸುಮಾರು 2 ವಾರ ಆಯ್ತು ನಮಗೆ. ಬಟ್ ಇಟ್ ಹಸ್ ಟರ್ನ್ಡ್ ಔಟ್ ರಿಯಲಿ ಗುಡ್ ಬಾಯ್ಸ್. ನಿಮಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ದಟ್ ಈಸ್ ದ ಅಪ್ಡೇಟ್ ಆನ್ CBR ರ್ಯಾಪ್ ಆರ್ RCB ರ್ಯಾಪ್. ಎಲ್ಲ ಪೊಲೀಸ್ ನಿಂತ್ಕೊಂಡ್ಬಿಟ್ಟಿರ್ತಾರಪ್ಪ, ಇಲ್ಲಿಂದ ಫೋಟೋ ಹೊಡಿತಾರೆ, ಮುಂದೆ ಕಳಿಸ್ಬಿಡ್ತಾರೆ. ಲೈಫಲ್ಲಿ 4 ಬೈಕ್ ಇಟ್ಕೊಬೇಕು, ಅದ್ರ ಮೇಲ್ಗಡೆ ಏನೂ ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆಪ್ಷನ್ ಕೊಟ್ಟರೆ ನಾನು ಚೂಸ್ ಮಾಡೋ ಅಂಥದ್ದು H2 M1000RR, V4R, ಒಂದು GSA ಟ್ರಾಫಿ. ಇದೊಂಥರ ಡ್ರೀಮ್ ಕಲೆಕ್ಷನ್ ಅಂದ್ಕೊಳ್ಳಿ, ನಮಗೆ ಫೈನಲ್ ಕಲೆಕ್ಷನು. ನಿಮ್ಗೆ ಆ ಥರ ಆಪ್ಷನ್ ಕೊಟ್ಟರೆ ನೀವು ಯಾವುದು 4 ಬೈಕ್ಸ್ ಆ ಥರ ಚೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನೀವು ಸೂಪರ್ ಬೈಕ್ಸ್ಗಳೇನಾದರೂ ಸರ್ವಿಸ್ ಮಾಡಿಸ್ಕೋಬೇಕು ಅಂತಂದರೆ ನಾನು ಶಕೀಲ್ ಭಾಯ್ ಅವರ ನಂಬರ್ ಹಾಕಿರ್ತೀನಿ ಕೆಳಗಡೆ. ಶಾಪಿಗೆ ಹೆಸರು ಅಂತ ಆಗ್ಬಿಟ್ಟು ಇಲ್ಲ, ಫೋನ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಕಳಿಸ್ತಾರೆ. ಯು ಕ್ಯಾನ್ ಗೆಟ್ ಇಟ್ ಸರ್ವಿಸ್ ದೇರ್. ನಾಟ್ ಜಸ್ಟ್ ಸೂಪರ್ ಬೈಕ್, ಆ್ಯಕ್ಚುಲಿ ನಮ್ಮ ಈ ಗಾಡಿ ರಿಸ್ಟೋರ್ ಮಾಡಿದ್ದು ಅವರೇ, ನಮ್ಮ R15 ರಿಸ್ಟೋರ್ ಮಾಡಿದ್ದು ಕೂಡ ಅವರೇ, ಆಮೇಲೆ ನಮ್ಮ CD100 ಕೂಡ ಅವರೇ ಮಾಡ್ಕೊಂಡು ಕೊಟ್ಟಿರೋದು. ಸೊ ಎಲ್ಲ ಗಾಡಿಗಳನ್ನ ಎಲ್ಲ ರೀತಿಯಲ್ಲಿ ರಿಸ್ಟೋರ್ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ಅವ್ರ ಹತ್ರ. ಆದರೆ ನಾವು R15 ಬಂದ್ಬಿಟ್ಟು ಇಂಜಿನಿಂದೇನು ಮಾಡಿಸಿರಲಿಲ್ಲ, ಜಸ್ಟ್ ಅದ್ರದ್ದು ಕಾಸ್ಮೆಟಿಕ್ ವರ್ಕ್ಸ್ ವಿ ಹ್ಯಾಡ್ ಡನ್. ಅವರ್ ಶಕೀಲ್ ಭಾಯ್ ಇಸ್ ಹಿಯರ್. ನಾವಿವತ್ತು ಬಂದಿರೋಂಥದ್ದು ಇಲ್ಲಿ ಶಕೀಲ್ ಭಾಯ್ ಹತ್ರ. ಯಾಕೆಂತಂದರೆ ನಮ್ಮ 6Rಗೆ ನಾವು ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂತ ಹೇಳಿ ಒಂದು ವಾರದಿಂದ ಶಕೀಲ್ ಭಾಯ್ನೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ನಮ್ಮ ರಾಕಿ 10 ಕರಗಿ ಇವತ್ತು ಸಂಡೇ ಇದೆ. ಸಂಡೇ ಅವ್ರು ಬೇರೆ ಗಾಡಿ ಮಾಡ್ತಾ ಇದ್ದಾರೆ, ಬಟ್ ಅಂದ್ರೂ ಬಂದಿದ್ದೀವಿ 6Rಗೆ ಇವತ್ತು ನಾವು ಎಕ್ಸಾಸ್ಟ್ ಹಾಕೋಣ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವೇನು ಮಾಡಿಸಿದ್ದು ಅಂತಂದರೆ ಇದಕ್ಕೆ ಲಿಂಕ್ ಪೈಪ್ ಹಾಕ್ಸಿದ್ವಿ, ಟೈಟಾನಿಯಂ ಲಿಂಕ್ ಪೈಪ್ ಹಾಕ್ಸಿದ್ವಿ. ತರ್ತಾ ಇದ್ದಾನೆ ಈಗ. ಅದಕ್ಕೆ ಎಂಡ್ ಕ್ಯಾನ್ ಹಾಕ್ಬಿಟ್ರೆ ನಮಗೆ ಪ್ರಾಪರ್ ಸೆಟಪ್ ಆಗಿಬಿಡುತ್ತೆ, ಪ್ರಾಪರ್ ಸಿಸ್ಟಮ್ ಆಗುತ್ತೆ. ಬಟ್ ಇದಕ್ಕೆ ತರಿಸಿರೋಂಥದ್ದು ನಾವು ಸ್ವಲ್ಪ ದೊಡ್ಡದಿರೋಂಥದ್ದು ಲಾಂಗ್ ಕ್ಯಾನ್ ತರಿಸಿದ್ದೀವಿ. ಸೊ ಇಟ್ ಈಸ್ ವೆರಿ ಸ್ಮೂತ್ ಆ್ಯಂಡ್ ಇಟ್ ಈಸ್ ವೆರಿ ಬೇಸಿ ಆಸ್ ಸಚ್. ದಟ್ಸ್ ಆಲ್ ರಿಯಲಿ ಗುಡ್ ವಾಯ್ಸ್. ವರ್ಷಿ ಹಾಕಿ ಇವತ್ತು ಸೌಂಡ್ ಮಾಡೋದೆ. ಸೊ ನಮ್ಮ ಗಾಡಿಗೆ ಕೂಲಿಂಗ್ ಆಗ್ತವ್ರಲ್ಲಿ, ಬೇಗ ತಂಡ ಆಗ್ಬಿಡ್ಲಿ ಅಂತ ಹೇಳಿ. ಒಂದು ಎಲ್ಲ ಗಾಡಿಗೂ ಬೆಂಗಳೂರು ಮೆಡಿಕಲ್ ಕಾಲೇಜೇ ಇರೋದು. ಇದಕ್ಕೆ ಕೇಬಲ್ ಬರುತ್ತಲ್ಲ, ಕೇಬಲ್ ತೆಗಿಬೇಕಲ್ಲ. ಎಲ್ಲೈತದು? ಸರ್ವೋ ಬಡಿ ತಾನೇ ಅದು? ಎಲ್ಲಿದೆ ಸರ್ವೋ ಬಡಿ? ಅದು ನೋಡಿ, ಯಾವ್ದು ಆನ್ ಮಾಡಿದಾಗ ಇದು ತಿರುಗತ್ತೆ. ಅದೇ ಓಕೆ, ದಟ್ಸ್ ಆಲ್. ಸೊ ಅದನ್ನು ತೆಗಿಬೇಕು. ಈಗ ಅಲ್ಲಿ ಹೋಗ್ತಾ ಇರೋ ಕೇಬಲ್ಲು ತೆಗಿಬೇಕು. ಇದು ಮೋಟ್ರ್ ರೀಪ್ಲೇಸ್ ಮಾಡಿ ಸರ್ವೋ ಬಡಿ ಅಂತ ಬರುತ್ತೆ, ಅದನ್ನು ಹಾಕ್ಸ್ಬೋದು. ಸರ್ವೋ ಬಡಿ ಯಾವಾಗ ಹಾಕ್ಸ್ತಿಲಿ? 3.25 kg ಐತದು ನಿಂದು ಸರ್ವೋ ಮೋಟ್ರ್. ಗಾಡಿನ 20 kg ಐತಿ, ಅದ್ರಾಗ 3.25 kg ಸರ್ವೋ ಮೋಟ್ರ್. ಸೊ ನೀವು ಯಾವುದೇ 10R 6R ಸ್ಟಾರ್ಟ್ ಮಾಡಿದ್ರೆ ಚರ್ರಕ್ ಅಂತ ಸೌಂಡ್ ಬರುತ್ತಲ್ಲ, ಅದಿದೆ. ಸರ್ವೋ ಮೋಟ್ರ್ ಏನು ಮಾಡುತ್ತೆ ಹೇಳು? ಇಲ್ಲ, ಏನು ಮಾಡೋದು ಗೊತ್ತಾ, ಇಲ್ಲಿ ಎಕ್ಸಾಸ್ಟಲ್ಲಿ ಒಂದು ವಾಲ್ವ್ ಇರುತ್ತೆ. ಆ ವಾಲ್ವು ಡಿಪೆಂಡಿಂಗ್ ಅಪಾನ್ ದ RPM ಅದನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇರುತ್ತೆ. ಸೊ ಇಲ್ಲಿಗೆ ಅದು ಮೋಟ್ರ್ ಕನೆಕ್ಟೆಡ್ ಇರುತ್ತೆ, ಅಲ್ಲಿಗೆ ವಾಲ್ವು ಅದರಿಂದ RPM ಯಾವ ಲೆವೆಲಲ್ಲಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ ECU ಕಮ್ಯುನಿಕೇಟ್ ಮಾಡುತ್ತೆ. ಸೊ ಈಗ ಪಾರ್ಷಿಯಲಿ ಓಪನ್ ಮಾಡು, ಫುಲ್ಲಿ ಓಪನ್ ಮಾಡು, ಆ ಥರದ್ದು. ಇವಾಗ ನಾವು ಫುಲ್ ಓಪನ್ ಗಂಗಮ್ಮ ಮಾಡ್ಬಿಟ್ಟಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಅದನ್ನು ತೆಗಿತಾ ಇರೋದು. ಸೊ ಈಗ ಕೇಬಲ್ ಹೊರಟೋಯ್ತು, ಬಟ್ ಈ ಮೋಟ್ರ್ ಉಳಿಯುತ್ತೆ. ಸ್ವಲ್ಪ ಕ್ಲಚ್ ಲೂಸ್ ಮಾಡಲಿಕ್ಕೆ ಸಿಟಿಯಲ್ಲಿ ಭಾಳ ನೋಡ್ತಿರ್ತೀವಿ. ಸ್ಕೂಟಿ ಓಡಿಸೋರಿಗೆಲ್ಲ ಸೂಪರ್ ಬೈಕ್ ಕೊಟ್ಬಿಟ್ರೆ ಅದೇ ಕ್ಲಚ್ ಲೂಸ್ ಮಾಡ್ಬೇಕಂತ ಹೇಳಿ ಕ್ಲಚ್ ಭಾಳ ಟೈಮ್ ಇರ್ತದೆ. ಅದ್ರದ್ದು ಹೊತ್ತು ಕ್ಲಚ್ ತಡಿ ತೋರಿಸ್ತೀನಿ. ಹೊತ್ತು ಕ್ಲಚ್
ಎಷ್ಟು ಲೂಸ್ ಆಯ್ತಾ ಅದು? ಇದ್ರದಿಡಿ 6 ಇದ್ದಂಗೆ ಐತೆ ಅಂದ್ಬಿಟ್ಟು ಅಲ್ಲಿ ಅವನು ಏನು ಟೈಟ್ ಆಯ್ತಾ ಇದು? ಈ ಥರ ಮಾಡಿ ನೋಡಿ. ಸರಿ, ನೆಕ್ಸ್ಟ್ ಇದಕ್ಕೆ ಕ್ವಿಕ್ ಶಿಫ್ಟರ್ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ. ಸೊ ನೆಕ್ಸ್ಟು ಪಾರ್ಟಲ್ಲಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾವು ಬಂದಾಗ ಗಾಡಿನ ಪಿಕ್ ಮಾಡಿಕೊಂಡು ದಟ್ ಟೈಮ್ ವಿ ಕ್ಯಾನ್ ಬೆಲ್ಟ್ ಇಟ್ ಅ ಲಿಟಲ್ ಅಟ್ ಲೀಸ್ಟ್ ಬೈಸ್. ಈಗ ಇದಕ್ಕೆ ಇಲ್ಲಿ ಆ್ಯಕ್ಚುಲಿ ಕಿಲ್ಲರ್ ಇದೆ, DB ಕಿಲ್ಲರ್ ಇದೆ. ಇದೇನು ಮಾಡಿರ್ತಾರೆ, ಸಾಲ್ಡ್ರ್ ಮಾಡಿರ್ತಾರೆ. ಬಟ್ ಇದಕ್ಕೆ ನಟ್ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಇಲ್ಲಿ ಗ್ರೈಂಡ್ ಮಾಡಿಬಿಟ್ಟು ತೆಗಿಬೇಕು, ಆವಾಗ ಇದು ಹೊರಗಡೆ ಬರುತ್ತೆ. ಬೇಕಾದಾಗ ಸ್ಕ್ರೂ ಹಾಕ್ಕೊಂಬಿಡ್ಬೋದು. ಇಲ್ಲಿದೆ ನೋಡಿ ನಟ್, ಇದಕ್ಕೆ ಇದೆ ಮೇಲೆ. ಸೊ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಆಯಿತು, ಇದನ್ನು ಗ್ರೈಂಡ್ ಮಾಡಿ ತೆಗಿಬೇಕು. ಈಗ ಸದ್ಯಕ್ಕೆ ಫಿಲ್ಟರ್ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿ ಲದಾಖ್ ಹೋಗಿದ್ದೇನೆ ಅದು ಅಷ್ಟು ಹೊಲ್ಸಾಗೈತಲ್ಲ ಅದು. ಗದಗಿಂದಂತೆ ಅದು. ತಡಿ ರಾಹುಲ್ ನೋಡ್ತಾ ತಡಿ ವಿಡಿಯೋ. ಬೈ ನಿಮ್ಮ ಊರಲ್ಲಿ ಗಲೀಜೈತೆ ನಾಳ್ತಾ ನೋಡ್ರಿ ನೀವು, ಕರಿಬೇಡ್ರಿ ನೀವು ಬಂದ್ರೆ ಕಟ್ಟಾಕೊಡ್ರಿ ಅಲ್ಲಿ ಹೇಳ್ತೀನಿ. ಸರ್ ನೀವು ಫಿಲ್ಟರ್ ಬಾಯ್ಸ್. ओ बाद में ಸೊ ಇದ್ರದ್ದು ಆಯಿಲ್ ಚೇಂಜ್ ಎಲ್ಲ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಎಲ್ಲ ತೆಗೆದು ಆಮೇಲೆ ಡ್ರೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಇಲ್ಲಿ ಇದನ್ನು ಬಿಟ್ಬಿಟ್ಟು ಆಯಿಲ್ ಫಿಲ್ಟರು ಮತ್ತು ನಾರ್ಮಲ್ ಸರ್ವಿಸಿಂಗ್ ಎಲ್ಲ ಮಾಡೋದಕ್ಕೆ ಬಿಟ್ಟು ನಾವು ಹೋಗ್ತಾ ಇರೋಂಥದ್ದು. ಸೊ ಬಾಯ್ಸ್, ಫೈನಲಿ ನಮ್ಮ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಆಗಿದೆ. ನಮ್ಮ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲೂ ಕೂಡ ನಾವು ಶಾರ್ಟ್ ಹಾಕಿರೋಂಥದ್ದು ಕ್ಯಾನು ಸಿಕ್ಕಾಪಟ್ಟೆ ಲೌಡ್ ಇರುತ್ತೆ. ಸೊ ಇದಕ್ಕೆ ತರಿಸಿರೋಂಥದ್ದು ಲಾಂಗ್ ಕ್ಯಾನು. ಇದನ್ನು ಯಾರೋ ಪಿಸ್ತಾ ಅಂತ ಹೇಳ್ಬಿಟ್ಟು ಕರೀತಾರೆ, ಪಿಸ್ತಾ GP ಸಮಥಿಂಗ್. ಬಟ್ ಇಟ್ ಈಸ್ ಸೋ ಗುಡ್ ವಾಯ್ಸ್. ನಿಮಗೆ ಇಷ್ಟು ಕ್ಲಾಸಿ ಇದೆ ಸೌಂಡ್. ಇದ್ರದ್ದು ಬೇಸು ತುಂಬ ಜಾಸ್ತಿ ಇದೆ. ಸೊ ಅಗೇನ್ ಈಗ ವೀಡಿಯೋಗಳಲ್ಲಿ ಬೇಸ್ ಅಷ್ಟೊಂದು ಜಾಸ್ತಿ ಕೇಳಲ್ಲ. ಬಟ್ ಈಗ ಚಿಂಟು ಓಡಿಸ್ಕೊಂಬಂದ. ಇಲ್ಲಿ DB ಕಿಲ್ಲರ್ ಏನು ಮಾಡಿರ್ತಾರೆ ಅಂದರೆ ಇದ್ರ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಸೋಲ್ಡ್ರ್ ಮಾಡಿರ್ತಾರೆ DB ಕಿಲ್ಲರು. ಸೊ ಅದಕ್ಕೆ ಸೋಲ್ಡ್ರನ್ನ ಗ್ರೈಂಡ್ ಮಾಡಿ ಅದಾದಮೇಲೆ DB ಕಿಲ್ಲರ್ನ ಎಳೆದು ಹೊರಗಡೆ ತೆಗಿಬೇಕು. ಸೊ ಅದೊಂದಾಯಿತು. ಅದಾದಮೇಲೆ ಫಿಲ್ಟರು ಕೂಡ ಹಾಕ್ಸಿದ್ದೀವಿ. ಲೆಟ್ಸ್ ಗೋ ಫಾರ್ ರೈಡ್. ನಮ್ಮ ರಾಕಿದು ಒಂದು ಪೆಟ್ಟಿದೆ, ಅವನ ಹೆಸರು ಲಿಯೋ ಅಂತ. ಓಕೆ, ಡಾಗ್ಸ್ ಗ್ರೇಟರ್ ದೆನ್ ಪೀಪಲ್ ಅಂತ ಹೇಳ್ಬಿಟ್ಟು ಹಾಕಿರೋವಂಥದ್ದು. ಸೊ ಈ ಗಾಡಿದು ಫುಲ್ ಮಾರ್ಟ್ಸ್ಗಳದ್ದು ಒಂದು ಲಿಸ್ಟು ಒಂದು ಸರಿ ಮಾಡೋಣ. ಬಟ್ ಫಾರ್ ನಾವು ಲೆಟ್ಸ್ ಹಿಯರ್ ದ ಆರೋ ಪಿಸ್ತಾ GP. ಎರಡೂ ಫೋನ್ ಇಲ್ಲ ನನ್ನ ಹತ್ರ. ಎಕ್ಸೈಟ್ಮೆಂಟಲ್ಲಿ ಫೋನ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಜೈ ಶ್ರೀರಾಮ್ ಮಾಡೋಣ ಬನ್ನಿ. ನೀವು ಯಾವಾಗ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಕೊಂಡಿರ್ತೀರಲ್ಲ ಆವಾಗ ಸೌಂಡ್ಕಿಂತ ಜಾಸ್ತಿ ವೇಟು ಸಿಕ್ಕಾಪಟ್ಟೆ ಫೀಲ್ ಆಗಿರುತ್ತೆ. ಆ ಸೌಂಡ್ ಏನು ಕ್ರೇಜಿ ಫೀಲ್ ಆಗ್ತಿದೆ ಗೊತ್ತಾ, ಸಾಕಾಗಿದೆ ಅದು. ಇದು ಇನ್ನೊಂದು, ನಾವು ರೈಡ್ ಮಾಡ್ತಾ ಇರ್ತೀವಲ್ಲ ನಮಗೆ ಜಾಸ್ತಿ ಕೇಳಲ್ಲ ಸೌಂಡ್ ಇದು. ಯಾಕಂದ್ರೆ ಲಾಂಗ್ ಕ್ಯಾನ್ ಇದೆಯಲ್ಲ, ಸಿಕ್ಕಾಪಟ್ಟೆ ಹಿಂದೆ ಇದೆ ಅದು. ಅಷ್ಟೇ ಬಾಯ್ಸ್. ಸೊ ನಮ್ಮ ಗಾಡಿಗೆ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರೋವಂಥದ್ದು. ವಿ ಆರ್ ವೆರಿ ಹ್ಯಾಪಿ. ರಾಕಿ ಈಸ್ ವೆರಿ ಹ್ಯಾಪಿ. ಐ ಹೋಪ್ ಯು ಹ್ಯಾವ್ ಲೈಕ್ಡ್ ಅವರ್ ಮಿಂಚು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never under y'all, never ever, I'm forever on. Check my repertoire, don't check me now.